ಅನೌನ್ಸ್ ಮಾಡಿದ ಹಾಗೆ ಇವತ್ತು ಬೆಳಗಿನ ಜಾವ 4:15 ಸರಿಯಾಗಿ ರಾಮಾಯಣ ಟ್ರೈಲರ್ ರಿಲೀಸ್ ಆಗಿದೆ. ಒಂದು ವಾರದಿಂದ ಸಣ್ಣ ಸಣ್ಣ ತುಣುಕುಗಳನ್ನು ಎದವಾ ಕಟ್ ಮಾಡಿ ಅದಕ್ಕೆ ಸ್ವಲ್ಪ AI ಎಲ್ಲ ಆ್ಯಡ್ ಮಾಡಿ ಆಲ್ಮೋಸ್ಟ್ ಟ್ರೈಲರನ್ನು ಟ್ವಿಟ್ಟರಲ್ಲೇ ಹರಿದು ಹಂಚಿಬಿಟ್ಟಿದ್ರು. ಅಫಿಷಿಯಲ್ ಆಗಿ ಟ್ರೈಲರನ್ನು ಯೂಟ್ಯೂಬಲ್ಲಿ ಲಾಂಚ್ ಮಾಡೋದಕ್ಕೂ ಮೊದಲು ಸೆಲೆಕ್ಟೆಡ್ ಜನಗಳಿಗೆ ಮಾತ್ರ ಸ್ಕ್ರೀನಿಂಗ್ ಮಾಡಿದಂತಹ ಪರಿಣಾಮ ಇದು. ಸೊ ಈ ಥರ ಸ್ಟ್ರಾಟಜಿಗಳನ್ನು ಮಾಡೋದಕ್ಕೂ ಮೊದಲು ಸಿನಿಮಾ ತಂಡದವರು ಫ್ಯೂಚರಲ್ಲಿ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು. ಆದರೂ ಟ್ರೈಲರನ್ನು ಫುಲ್ ಫ್ಲೆಡ್ಜ್ಡ್ ಆಗಿ HD ಕ್ವಾಲಿಟಿಯಲ್ಲಿ ನೋಡುವಂತಹ ಅವಕಾಶ ಇವತ್ತು ಸಿಕ್ತು. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ TV ಸ್ಪೆಷಲ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಟ್ರೈಲರನ್ನು ನಾನು ಸಂಪೂರ್ಣವಾಗಿ ರಿವ್ಯೂ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಆಗಿ, ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ಒಂದೇ ವರ್ಡಲ್ಲಿ ಹೇಳಬೇಕು ಅಂತಂದರೆ ರಾಮಾಯಣ ಟ್ರೈಲರ್ ಲುಕ್ಸ್ ಎಪಿಕ್. ಪ್ರತಿಯೊಂದು ಫ್ರೇಮು ಮತ್ತು ಶಾರ್ಟ್ಸ್ಗಳಲ್ಲಿ ಎಪಿಕ್ನೆಸ್ ಎದ್ದು ಕಾಣ್ತಾ ಇದೆ. ಇಷ್ಟು ದೊಡ್ಡ ಸ್ಕೇಲಲ್ಲಿ ಈ ಸಿನಿಮಾನ ಮೌಂಟ್ ಮಾಡಿರುವಂತಹ ರೀತಿ ಮತ್ತು ಅದರ ಹಿಂದಿರುವಂತಹ ಇಂಟೆನ್ಷನ್ನಲ್ಲಿ ಆನೆಸ್ಟಿ ಇದೆ. ರಾಮಾಯಣದಂತಹ ಮಹಾಕಾವ್ಯವನ್ನು ಈ ಟೀಮ್ ಆದಿಪುರುಷ್ ತರಹ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಪ್ರಯತ್ನ ಅಂತೂ ಮಾಡಿಲ್ಲ. ಬದಲಾಗಿ ನಮ್ಮ ನೆಲದ ಅಸ್ಮಿತೆಯನ್ನು, ಅದರ ಶ್ರೇಷ್ಠತೆಯನ್ನು ಜಗತ್ತಿಗೆ ದೊಡ್ಡದಾಗಿ ಪರಿಚಯಿಸುವಂತಹ ಇಂಟೆನ್ಷನನ್ನು ಇಟ್ಕೊಂಡು ಈ ತಂಡ ಕೆಲಸ ಮಾಡಿರೋದು ತುಂಬ ಕ್ಲಿಯರ್ ಆಗಿ ಟ್ರೈಲರ್ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ. ಅದರ ಹಿಂದಿನ ಎಫರ್ಟ್ಸ್ಗೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕು. ಆ್ಯಂಡ್ ಕುಡೋಸ್ ಟು ಡಿರೆಕ್ಟರ್ ನಿತೇಶ್ ತಿವಾರಿ. ಇಡೀ ಟ್ರೈಲರಲ್ಲಿ ರಾಮಾಯಣದ ಆ್ಯಕ್ಚುಯಲ್ ಎಸೆನ್ಸ್ ಮತ್ತು ಆ ಕಥೆಯಲ್ಲಿ ಇರುವಂತಹ ಕೋರ್ ಎಮೋಷನ್ಸ್ ಬಹುತೇಕ ಕ್ಯಾರಿ ಆಯಿತು ಅಂತ ನನಗನ್ನಿಸ್ತು. ಆದರೆ ಪ್ಯೂರ್ ಸಿನಿಮ್ಯಾಟಿಕ್ ವೈಬ್ಸ್ ಸಿಕ್ಕಿದ್ದು ಮಾತ್ರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಪರ್ಫಾರ್ಮೆನ್ಸಿಂದ. ಬಾಡಿ ಲ್ಯಾಂಗ್ವೇಜ್, ವಾಯ್ಸ್ ಮಾಡ್ಯುಲೇಷನ್, ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಅವರು ಕ್ಯಾರಿ ಮಾಡಿರುವಂತಹ ಆರಾ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ನೀಡ್ಲೆಸ್ ಟು ಸೇ ದಟ್ ಇಡೀ ಟ್ರೈಲರ್ದು ಒಂದು ತೂಕ ಆದರೆ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಪೋರ್ಟ್ರೇಯಲ್ದು ಬೇರೆಯದ್ದೇ ತೂಕ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಯಶ್ ಅವರು ಟ್ರೈಲರಲ್ಲಿ ಇಂಪ್ಯಾಕ್ಟ್ಫುಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರಾಮಾಯಣ ಸಿನಿಮಾನ ರಾವಣನಿಗೋಸ್ಕರ ನೋಡಲೇಬೇಕು ಅಂದ್ಕೊಳ್ಳೋದಕ್ಕೆ ಯಶ್ ಅವರು ತುಂಬ ಕಾರಣಗಳನ್ನು ಈ ಟ್ರೈಲರಲ್ಲೇ ಬಿಟ್ಕೊಟ್ಟಿದ್ದಾರೆ. ಒಬ್ಬ ಕನ್ನಡದ ನಟ ಈ ತರಹದ ಒಂದು ಎಕ್ಸಾಂಪಲನ್ನು ಭಾರತೀಯ ಚಿತ್ರರಂಗದಲ್ಲಿ ಸೆಟ್ ಮಾಡ್ತಾ ಇರೋದು, ಒಬ್ಬ ನಟನಾಗಿ ತಮ್ಮ ಬೌಂಡ್ರಿಯನ್ನು ಅವರು ದಾಟಿ ಮುನ್ನುಗ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಚಾರ. ಅದು ಬಿಟ್ಟರೆ ರಾಮನಾಗಿ ರಣಬೀರ್ ಕಪೂರ್ ಈಸ್ ವೆರಿ ಮಚ್ ಕನ್ವಿನ್ಸಿಂಗ್ ಅಂತ ಈ ಟ್ರೈಲರ್ ನೋಡಿದ ಮೇಲೆ ಅನ್ನಿಸ್ತು. ಅಫ್ಕೋರ್ಸ್ ಬೇರೆ ಬೇರೆ ವಿಷಯಕ್ಕೆ ಹಿಂದಿ ಆಡಿಯನ್ಸ್ ಅವರನ್ನು ರಾಮನಾಗಿ ಒಪ್ಕೊಳ್ಳೋದಕ್ಕೆ ಸದ್ಯಕ್ಕೆ ತಯಾರಿಲ್ಲ. ಬಟ್ ಟೀಸರ್ ಬಿಟ್ಟಾಗಲೂ ಕೂಡ ಅವರ ಪಾತ್ರ ಅಷ್ಟೇನೂ ಇಂಪ್ಯಾಕ್ಟ್ ಅಂತೂ ಮಾಡಿರಲಿಲ್ಲ. ಆದರೆ ಟ್ರೈಲರಲ್ಲಿ ರಣಬೀರ್ ಈ ದೇಶ ಕಂಡಂತಹ ಬ್ರಿಲಿಯಂಟ್ ಪರ್ಫಾರ್ಮರ್ ಯಾಕೆ ಅನ್ನೋದನ್ನು ಮತ್ತೊಂದು ಸಲ ಪ್ರೂವ್ ಮಾಡಿದ್ದಾರೆ. ಬಹಳ ಕಂಪೋಸ್ಡ್ ಆಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಶ್ರೀರಾಮನಾಗಿ ಬಹುತೇಕ ಕನ್ವಿನ್ಸ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಸಿನಿಮಾ ರಿಲೀಸ್ ಆದಮೇಲಂತೂ ತಮ್ಮ ಪರ್ಫಾರ್ಮೆನ್ಸ್ ಮೂಲಕವೇ ಅವರು ಹೇಟರ್ಸ್ ಬಾಯಿ ಮುಚ್ಚಿಸ್ತಾರೆ ಅಂತ ನನಗೆ ಈ ಟ್ರೇಲರ್ ನೋಡಿದ ಮೇಲೆ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಆ್ಯಸ್ ಯೂಶ್ವಲ್, ಸಾಯಿ ಪಲ್ಲವಿ ಆ್ಯಸ್ ಸೀತಾದೇವಿ ಈಸ್ ಎ ಪರ್ಫೆಕ್ಟ್ ಕಾಸ್ಟಿಂಗ್. ಅವರ ಸಿನಿಮಾ ಜರ್ನಿಯಲ್ಲಿ ಇಲ್ಲಿ ತನಕ ಅವರು ಕ್ರಿಯೇಟ್ ಮಾಡಿಕೊಂಡು ಬಂದಿರುವಂತಹ ಇಮೇಜ್ ಸೀತಾ ಮಾತೆಯಾಗಿ ನಾವು ಅವರನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾ ಇದೆ. ಪರ್ಫಾರ್ಮೆನ್ಸ್ ಮೂಲಕ ಅವರು ಇನ್ನೂ ತಮ್ಮ ಮೆಟಲನ್ನು ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿರ್ತಾರೆ. ದಶರಥ ಮಹಾರಾಜನಾಗಿ ಅರುಣ್ ಗೋವಿಲ್ ಅವರನ್ನು ನೋಡಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಂತೂ ಆಯಿತು. ಶೂರ್ಪನಖಿಯಾಗಿ ರಕುಲ್ ಪ್ರೀತ್ ಸಿಂಗ್ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿರ್ತಾರೆ ಅಂತ ಟ್ರೈಲರಲ್ಲಿ ಆ ಒಂದು ಗ್ಲಿಮ್ಸ್ ನೋಡಿದ ಮೇಲೆ ಅನ್ನಿಸ್ತು. ಲಕ್ಷ್ಮಣನಾಗಿ ಅಗೇನ್ ರವಿ ದುಬೆ ಪರ್ಫೆಕ್ಟ್ ಕಾಸ್ಟಿಂಗ್ ಅಂತ ಅನ್ನಿಸ್ತು. ಓವರಾಲ್ ಆಗಿ ಈ ಒಂದು ಸಿನಿಮಾದಲ್ಲಿ ಒಂದೊಳ್ಳೆ ಕಾಸ್ಟಿಂಗ್ ಅಂತೂ ಆಗಿರುತ್ತೆ ಅನ್ನೋದು ಈ ಟ್ರೈಲರ್ ನೋಡಿದ ಮೇಲೆ ನನಗೆ ಅಭಿಪ್ರಾಯ ಅನ್ನಿಸ್ತು. ಇದು ಬಿಟ್ಟರೆ ಟ್ರೈಲರ್ನಲ್ಲಿ ತೋರಿಸಿರುವಂತಹ ಸ್ಟಂಟ್ ಸೀಕ್ವೆನ್ಸಸ್ ಟಾಪ್ ನಾಚ್ ಆಗಿತ್ತು. ವಿಜುವಲ್ ಎಫೆಕ್ಟ್ಸ್ ಹಿಂದೆ ಬಂದಂತಹ ಕಂಟೆಂಟ್ಗಿಂತ ಬೆಟರ್ ಆಗಿತ್ತು ಅಂತ ನನಗನ್ನಿಸ್ತು. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿಕಾಸ್ ಲಾಸ್ಟ್ ಏನು ಟೀಸರ್ ಅಥವಾ ರಾಮ ಇಂಟ್ರಡ್ಯೂಸಿಂಗ್ ಒಂದು ವಿಡಿಯೋ ಎಲ್ಲ ಬಂದಿತ್ತಲ್ಲ, ಅದರಲ್ಲಿ ಸ್ವಲ್ಪ VFX ಬೆಟರ್ ಆಗಬೇಕಿತ್ತು ಅನ್ನೋ ಥರದ್ದು ಮಾತುಗಳು ಕೇಳಿ ಬಂದಿತ್ತು. ಅದನ್ನು ಚಿತ್ರತಂಡ ಕನ್ಸಿಡರ್ ಮಾಡಿದೆ. ಎಸ್ಪೆಷಲಿ ಐರಾವತ ಮತ್ತು ರಾವಣ ಫೇಸ್ ಆಫ್ ಸೀನ್ ಮತ್ತು ಜಟಾಯುಗೆ ಬಾಣದಿಂದ ಹೊಡೆದು ಉರುಳಿಸುವಂತಹ ಸೀನ್ಗಳೆಲ್ಲ ಬಹಳ ಗ್ರ್ಯಾಂಡ್ ಆಗಿ, ತುಂಬ ಕನ್ವಿನ್ಸಿಂಗ್ ಆಗಿ, ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ ಅಂತ ಅನ್ನಿಸ್ತು. ಸಿನಿಮಾ ರಿಲೀಸ್ ಆಗುವಾಗ VFX ಇನ್ನೂ ಕೂಡ ಬೆಟರ್ ಆಗಿರುತ್ತೆ ಅನ್ನುವಂತಹ ನಂಬಿಕೆ ಅಂತೂ ಈ ಟ್ರೈಲರ್ ನೋಡಿದ ಮೇಲೆ ನನಗೆ ಬಂತು. ಕಾದು ನೋಡಬೇಕು. ಬಿಕಾಸ್ ಇನ್ನೂ ಬೆಟರ್ ಆಗಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇದು ಸಣ್ಣ ಪುಟ್ಟ ಬಜೆಟ್ನ ಸಿನಿಮಾ ಅಲ್ಲ, 4,000 ಕೋಟಿ ಬಜೆಟ್ನ ಸಿನಿಮಾ. ಆ್ಯಂಡ್ ಈ ಟ್ರೈಲರ್ನ ಡೆಫಿನೆಟ್ಲಿ ಎಲಿವೇಟ್ ಮಾಡಿರೋದು
ಹ್ಯಾನ್ಸ್ ಜಿಮ್ಮರ್ ಮತ್ತು AR ರೆಹಮಾನ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅದರಲ್ಲಿ ಡೌಟೇ ಇಲ್ಲ. ಸಿನಿಮಾದಲ್ಲೂ ಕೂಡ ಇವರಿಬ್ಬರ ಜೋಡಿ ಮ್ಯೂಸಿಕ್ ಮೂಲಕ ಮೆಸ್ಮರೈಸ್ ಮಾಡೋದಂತೂ ಪಕ್ಕ. ಅಪಾರ್ಟ್ ಫ್ರಮ್ ಆಲ್ ದಿಸ್, ಟ್ರೈಲರಲ್ಲಿ ಮಿಸ್ಸಿಂಗ್ ಅಂತ ನನಗನ್ಸಿದ್ದು ಹನುಮಂತನ ಪಾತ್ರ. ಸನ್ನಿ ಡಿಯೋಲ್ ಹನುಮಂತನ ಪಾತ್ರ ಮಾಡಿದ್ದಾರೆ. ಟ್ರೈಲರಲ್ಲಿ ತೋರಿಸಿಲ್ಲ. ಹಾಗಂದಮೇಲೆ ಬಹುಶಃ ಅವರು ಫಸ್ಟ್ ಪಾರ್ಟಲ್ಲಿ ಇರಲ್ವೇನೋ, ಫಸ್ಟ್ ಪಾರ್ಟನ್ನು ಬಹುಶಃ ಕೇವಲ ರಾವಣ ಸೀತೆಯನ್ನು ಅಪಹರಣ ಮಾಡುವಲ್ಲಿಗೆ ಎಂಡ್ ಮಾಡಿಬಿಡ್ತಾರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಕಾದು ನೋಡಬೇಕು. ಕೊನೆಯದಾಗಿ ಹೇಳಬೇಕು ಅಂತಂದರೆ, ಇಡೀ ಟ್ರೈಲರಲ್ಲಿ ಯಶ್ ಅವರ ಡಾಮಿನೇಷನ್ ತುಂಬ ಎವಿಡೆಂಟಾಗಿ ಗೊತ್ತಾಗ್ತಾ ಇತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ 2015ರಲ್ಲೇ ಯಶ್ ರಾಮಾಯಣದಲ್ಲಿ ನನ್ನದು ರಾವಣ ಪಾತ್ರ ಅಂತ ಅವತ್ತೇ ಫಿಕ್ಸ್ ಆಗಿದ್ರು. ಈಗ 2026ರಲ್ಲಿ ಆ ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಸಿನಿಮಾ ರಂಗದಲ್ಲಿ ಅವರ ಆಟದ ರೇಂಜ್ ಚೇಂಜ್ ಆಗಿದೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ಕನ್ನಡಿಗನ ಹೆಸರನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಸಮಯ ಹತ್ತಿರ ಬಂದಾಗಿದೆ. ಇನ್ನೇನಿದ್ರು ಇಡೀ ಪ್ರಪಂಚನ ಯಶ್ ಕಬ್ಜಾ ಮಾಡ್ಕೊಳ್ಳೋದಷ್ಟೇ ಬಾಕಿ ಇದೆ. ಸ್ನೇಹಿತರೆ, ನಿಮಗೆ ಈ ಟ್ರೈಲರ್ ನೋಡಿದ ಮೇಲೆ ಏನು ಅನ್ನಿಸ್ತು? ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ಆ್ಯಕ್ಟಿಂಗ್ ಬಗ್ಗೆ ಏನು ಅನ್ನಿಸ್ತು? ಹಾಗೆಯೇ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಏನು ಅನ್ನಿಸ್ತು? ಬೇರೆ ಏನೆಲ್ಲ ಈ ಒಂದು ಟ್ರೈಲರ್ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ? ಬೇರೆ ಯಾರೆಲ್ಲ ನಟರುಗಳನ್ನು ನೀವು ಈ ಟ್ರೈಲರಲ್ಲಿ ನೋಡಿದ್ದೀರಾ? ಯಾವ ಪರ್ಟಿಕ್ಯುಲರ್ ವಿಷಯ ನಿಮಗೆ ಜಾಸ್ತಿ ಇಷ್ಟ ಆಯಿತು? ಯಾವುದು ಇನ್ನೂ ಬೆಟರ್ ಆಗಬಹುದಿತ್ತು ಅಂತ ಅನ್ನಿಸ್ತು? ಇದೆಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.